ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್. ಬನ್ನಿ, ಸೌಂದರ್ಯ ಲಹರಿಯ ಶ್ಲೋಕ 43. ಈ ಶ್ಲೋಕದಲ್ಲಿ ಏನಿದೆ ತಿಳ್ಕೊಳ್ಳೋಣ. ಈ ಶ್ಲೋಕದಲ್ಲಿ ದೇವಿಯ ಕೇಶಪಾಶಗಳ ವರ್ಣನೆಯನ್ನು ಮಾಡಿರುವಂಥದ್ದು. ಅದಕ್ಕೂ ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಶ್ಲೋಕ 43, ದೇವಿಯ ಕೇಶಪಾಶಗಳ ವರ್ಣನೆ. ಇಲ್ಲಿ ಮೊದಲು ನಾವು ಈ ಪದಗಳನ್ನು ಕಲ್ತ್ಕೊಳ್ಳೋಣ. ಧುನೋತು, ದ್ವಾಂತಂ, ನಸ್ತುಲಿತ ದಲಿತೇಂದೀವರವನಂ, ಘನಸ್ನಿಗ್ಧಶ್ಲಕ್ಷ್ಣಂ, ಚಿಕುರ ನಿಕುರುಂಬಂ ತವ ಶಿವೆ. ಯದೀಯಂ ಸೌರಭ್ಯಂ ಸಹಜಮುಪಲಬ್ಧುಂ ಸುಮನಸೋ ವಸಂತ್ಯಸ್ಮಿನ್ಮನ್ಯೇ ಬಲಮಥನ ವಾಟೀ ವಿಟಪಿನಾಂ. ಪದಗಳನ್ನು ತುಂಬ ಗಮನ ಇಟ್ಟು ಮೊದಲು ಒಂದು 4-5 ಸಾರಿ ಹೇಳ್ಕೊಂಡ್ರೆ ಆಮೇಲೆ ನಿಮಗೆ ಹೇಳೋದಕ್ಕೆ ಈಸಿ ಆಗತ್ತೆ ಅಲ್ವಾ. ಪದಗಳ ಅರ್ಥ ಏನಿದೆ ಅಂತ ನೋಡೋಣ. ಇಲ್ಲಿ ದೇವಿಯನ್ನು ಶಿವೆ ಅಂತ ಕರಿತಾ ಇರುವಂತಹದ್ದು, ಅಂದರೆ ಮಂಗಳಕರಳಾದ ದೇವಿಯೇ. ತುಲಿತ ದಲಿತೇಂದೀವರವನಂ, ತುಲಿತ ದಲಿತ, ಇಂದೀವರವನಂ ಅಂದರೆ ಸಮಾನವಾಗಿ ಮಾಡಿಕೊಂಡ ಅರಳಿದ ಕೆನ್ನೈದಿಲೆಗಳ ವನ ಅಂತ. ಘನ ಸ್ನಿಗ್ಧ ಶ್ಲಕ್ಷ್ಣಂ, ಇದು ಸ್ವಲ್ಪ ಪದ ಕ್ಲಿಷ್ಟವಾಗಿರುತ್ತೆ. ಒಂದು 4-5 ಸಾರಿ ಹೇಳಿ ಆಮೇಲೆ ಅದೇ ಸರಳವಾಗತ್ತೆ. ಅಂದರೆ ಘನ ಸ್ನಿಗ್ಧ ಶ್ಲಕ್ಷ್ಣಂ, ಒತ್ತಾಗಿ, ಒಳಪಾಗಿ, ನುಣುಪಾಗಿ ಅಂತ. ತವ ಅಂದರೆ ನಿನ್ನ. ಚಿಕುರ ನಿಕುರುಂಬಂ ಅಂದರೆ ದೇವಿಯ ಕೂದಲು, ಕೇಶಗಳ ಸಮೂಹಕ್ಕೆ ಹೇಳ್ತಾ ಇರುವಂತಹದ್ದು. ಚಿಕುರ ನಿಕುರುಂಬಂ ಅಂದರೆ ಮುಡಿ ಅಂತ ಕೂಡ ತಗೊಳ್ಬಹುದು. ನಹ ಅಂದರೆ ನಮ್ಮಗಳ. ದ್ವಾಂತಂ, ದ್ವಾಂತಂ ಅಂದರೆ ಕತ್ತಲೆಯನ್ನು ನಾಶ ಮಾಡುವಂತಹದ್ದು, ಅಜ್ಞಾನವನ್ನು ನಾಶ ಮಾಡುವಂತಹದ್ದು ಅಂತ ತಿಳ್ಕೊಳ್ಬಹುದು. ಧುನೋತು ಅಂದರೆ ಹೋಗಲಾಡಿಸಲಿ. ಯದೀಯಂ ಹೀಗೆ. ಸಹಜಂ ಅಂದರೆ ಸಹಜವಾಗಿರುವಂತಹ, ಸ್ವಭಾವ ಸಿದ್ಧವಾಗಿರುವಂತಹ. ಸೌರಭ್ಯಂ ಸೌರಭ್ಯ ಅಂದರೆ ಪರಿಮಳ. ಉಪಲಬ್ಧುಂ ಅಂದರೆ ಪಡ್ಕೊಳ್ಳುವಂತಹದ್ದು. ಅಸ್ಮಿನ್ ಅಂದರೆ ದೇವಿಯ ಈ ಕೇಶ ಸಮೂಹದಲ್ಲಿ ಅಂದರೆ ಈ ಮುಡಿಯಲ್ಲಿ. ಬಲಮಥನ ವಾಟೀ ವಿಟಪಿನಾಂ ಅಂದರೆ ಬಲಮಥನ ವಾಟೀ ವಿಟಪಿನಾಂ, ಬಲಾಸುರನನ್ನು ಕೊಂದವನು ಯಾರು? ಇಂದ್ರ. ಇಂದ್ರನ ನಂದನವನದಲ್ಲಿ, ಇಂದ್ರನ ಉದ್ಯಾನವನದಲ್ಲಿ ಇರುವಂತಹ ಕಲ್ಪವೃಕ್ಷಗಳು. ಸುಮನಸಃ, ಸುಮನಸಃ ಪುಷ್ಪಗಳು. ವಸಂತೀತಿ ಅಂದರೆ ವಾಸ ಮಾಡುತ್ತವೆ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಹಾಗೆ ಮನ್ಯೆ ಅಂತಂದರೆ
ಹಾಗೆಂದು ನಾನು ಭಾವಿಸಿದ್ದೇನೆ ಅಂತ. ಇದರ ಒಟ್ಟಾರೆ ತಾತ್ಪರ್ಯ ಏನು ಬರುತ್ತೆ? ಮಂಗಳಕರಳಾದ ದೇವಿ ಶಿವೆಯೇ, ಅರಳಿದ ಕೆನ್ನೈದಿಲೆ ಹೂಗಳ ಸಮೂಹಕ್ಕೆ ಸಮಾನವಾಗಿರುವ, ಹೇಗಿದೆ ದೇವಿಯ ಮುಡಿ? ಒತ್ತಾಗಿಯೂ ಒಳಪಾಗಿಯೂ ನುಣುಪಾಗಿಯೂ ಇರುವಂತಹದ್ದು ದೇವಿಯ ಮುಡಿ, ಅಂದರೆ ಕೇಶ ಸಮೂಹ. ಅದು ನಮ್ಮ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಲಿ. ಅಂದರೆ ದೇವಿಯ ಕೇಶಪಾಶದಲ್ಲಿ ಬಲಾಸುರನನ್ನು ಕೊಂದ ಇಂದ್ರನ ಉದ್ಯಾನವನದ ಕಲ್ಪವೃಕ್ಷದ ಹೂಗಳು ಬಂದು ನೆಲೆಸಿವೆ ಅಂತ ಹೇಳ್ತಾ ಇರುವಂತಹದ್ದು. ಆ ಸುಂದರ ಕೇಶಪಾಶ ಕೆನ್ನೈದಿಲೆಯಂತೆ ಮಿಂಚುತ್ತಾ, ಮೃದುವಾದ ದಟ್ಟವಾದ ಕೂದಲು ದೇವಿಯದ್ದು ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು. ಹೂಗಳು ತಾನಾಗಿಯೇ ಮುಡಿಯಲ್ಲಿನ ಸುಗಂಧಕ್ಕಾಗಿ ದೇವಿಯ ಮುಡಿಯನ್ನೇರಿವೆ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಉಷಾ ಕಾಲದ ಶೋಭೆಯಂತೆ ದೇವಿಯ ಕೇಶಪಾಶದಿಂದ ಅಜ್ಞಾನವು ದೂರವಾಗಲಿ ಅಂತ. ಇಲ್ಲಿ ಹೂಗಳನ್ನು ವಿದ್ವಾಂಸರಿಗೆ ಕೂಡ ಹೋಲಿಕೆ ಮಾಡಿರುವಂತಹದ್ದು. ಹಾಗೆ ದೇವತೆಗಳು ಸಹ ತಮ್ಮಲ್ಲಿರುವ ಅಜ್ಞಾನವನ್ನು ತೊಡೆಯಲು ದೇವಿಯನ್ನು ಪ್ರಾರ್ಥಿಸುತ್ತಾರೆ ಅಂತ ಕೂಡ ಹೇಳಬಹುದು. ಇಲ್ಲಿ ಇಂದ್ರನ ನಂದನವನದ ಕಲ್ಪವೃಕ್ಷ ಪುಷ್ಪಗಳು ಕೂಡ ದೇವಿಯ ಕೇಶಪಾಶದ ಸುವಾಸನೆಯನ್ನು ಹೊಂದುವುದಕ್ಕೋಸ್ಕರವಾಗಿಯೇ ಅಲ್ಲಿ ಬಂದು ಸೇರಿಕೊಂಡಿವೆ ಎಂದು ನಾನು ಊಹಿಸುತ್ತೇನೆ ಅಂತ ಕೂಡ ಹೇಳುವಂತಹದ್ದು ಇದೆ ಇಲ್ಲಿ. ವಲಮತನ ಅಂದರೆ ಬಲಾರಾತಿಯಾದ ಇಂದ್ರ ಅಂತ ಇಲ್ಲಿ ತಗೊಳ್ಳುವಂತಹದ್ದು. ಸುಮನಸಃ ಅಂದರೆ ಹೂಗಳು ಅಂತ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ದೇವಿಯ ಕೇಶಪಾಶದಲ್ಲಿ ಸಹಜವಾಗಿರುವ ಪರಿಮಳವನ್ನು ಹೊಂದುವುದಕ್ಕಾಗಿಯೇ ಕಲ್ಪವೃಕ್ಷದ ಹೂಗಳು ಅಲ್ಲಿ ಬಂದು ಸೇರಿಕೊಂಡಿವೆ. ಯಾಕೆ? ದೇವಿಯ ಕೇಶಪಾಶದ ಸುಗಂಧವು ಕಲ್ಪವೃಕ್ಷದ ಹೂಗಳಿಗೆ ಇಲ್ಲ, ಆದ್ರಿಂದ ಅಂತ ಹೇಳುವಂತಹದ್ದು. ಇಲ್ಲಿ ಇನ್ನೂ ಒಂದು, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ನಮ್ಮ ತಲೆಯಲ್ಲಿರುವ ಕೂದಲಿನ ಸಂಖ್ಯೆಗಿಂತ ಮಿಗಿಲಾಗಿ ಲೆಕ್ಕವಿಲ್ಲದಷ್ಟು ಕೋರಿಕೆಗಳು ನಿರಂತರವಾಗಿ ಹುಟ್ಟುತ್ತಾನೇ ಇರುವಂತಹದ್ದು. ಒಂದು ತೀರ್ಕೊಂಡಾಗ ಮತ್ತೊಂದು ಕೋರಿಕೆ ಹುಟ್ಕೊಳ್ತಾ ಇರುತ್ತೆ. ಹೀಗೆ ಈ ಕೋರಿಕೆಗಳನ್ನು ಎಷ್ಟು ತೀರಿಸಿದರೂ ಅವು ಬೆಳೀತಾನೇ ಇರುತ್ತೆ. ಹೇಗೆ? ಕೇಶರಾಶಿಯ ಹಾಗೆ. ಅದಕ್ಕೆ ಕೊನೆ ಅನ್ನುವುದೇ ಇಲ್ಲ ಅಂತ ಹೇಳ್ತಾ ಇರುವಂತಹದ್ದು. ಇಲ್ಲಿಗೆ ತಾಯಿ, ನಿನ್ನ ಕೇಶಪಾಶ ನಮಗೆ ಕ್ಷೇಮವನ್ನು ಉಂಟು ಮಾಡಲಿ, ನಮ್ಮೊಳಗಿನ ಅಜ್ಞಾನದ ಕೋರಿಕೆಗಳನ್ನು, ಅತಿಯಾಸೆ ಅನ್ನುವ ತಮಸ್ಸನ್ನು ಹೊಡೆದೋಡಿಸಿ ಸಂಸ್ಕಾರವೆಂಬ ಜ್ಞಾನ ಜ್ಯೋತಿಯನ್ನು ಆ ದೇವಿಯ ಕೇಶಪಾಶ ನಮ್ಮೆಲ್ಲರಿಗೂ ಪ್ರಸಾದಿಸಲಿ ಅಂತ ಹೇಳ್ತಾ ಇರುವಂತಹದ್ದು. ಇಲ್ಲಿ ದೇವಿಯನ್ನು ಸುಗಂಧ ಕುತಲಾಂಬ ಅಂತ ಕೂಡ ಕರೀತಾರೆ. ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದಲ್ಲಿ 9ನೇ ಶ್ಲೋಕದಲ್ಲಿ ಬರುತ್ತೆ, ತಾಯಿ ಭವಾನಿ, ನಿನ್ನ ಮುಖದ ಮೇಲೆ ಕಾಣಿಸುತ್ತಿರುವ ಮುಂಗುರುಳು ಭ್ರಮರ ಬೃಂದಗಳನ್ನು ನೆನಪಿಗೆ ತರುತ್ತಿವೆ.
ನಿನ್ನ ನೀಳವಾದ ಕಪ್ಪು ಕಲೆಗಳನ್ನು ಮುಚ್ಚಿಡುವ ಆಭರಣ, ಚಂದ್ರರೇಖೆ, ಕಾರ್ಗತ್ತಲಿನಲ್ಲಿ ಮಿಂಚುತ್ತಿರುವ ವಿದ್ಯುಲ್ಲತೆಗಳನ್ನು, ಅರ್ಧಚಂದ್ರಬಿಂಬವನ್ನು ನೆನಪಿಗೆ ತರುತ್ತವೆ. ಅಂಥ ನಿನ್ನ ದಿವ್ಯ ಮುಖಾರವಿಂದಕ್ಕೆ ನನ್ನ ನಮಸ್ಕಾರಗಳು. ಲಲಿತಾ ಸಹಸ್ರನಾಮದಲ್ಲಿಯೂ ಕೂಡ ನಾಮ 13 ಅಲ್ಲಿ ದೇವಿಯನ್ನು ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಜ ಅಂತ ಕೂಡ ವರ್ಣನೆ ಮಾಡಿರುವಂತಹದ್ದನ್ನು ನಾವು ತಿಳ್ಕೊಳ್ಬಹುದು. ಇಲ್ಲಿ ಚಂಪಕಾದಿ ಪುಷ್ಪಗಳಿಂದ ಶೋಭಿಸುತ್ತಿರುವ ದೇವಿಯ ಮುಡಿಯು ಪರಿಮಳವುಳ್ಳದ್ದಾಗಿದೆ. ಅಂದರೆ ಈ ಪುಷ್ಪಗಳ ಸಂಪರ್ಕದಿಂದ ಪರಿಮಿಳಿತವಾದದ್ದಲ್ಲ. ದೇವಿಯ ಕೇಶ ಸ್ವಭಾವತಃ ಪರಿಮಳವುಳ್ಳದ್ದಾಗಿದೆ. ಅವಳ ಕೇಶದಿಂದ ಬೇರೆ ಬೇರೆ ಪುಷ್ಪಗಳಿಗೆ ಬೇರೆ ಬೇರೆ ಪರಿಮಳವನ್ನು ನೀಡಿದೆ. ಆದ್ದರಿಂದಲೇ ಪುಷ್ಪಗಳು ಪರಿಮಳವನ್ನು ಬೀರುತ್ತವೆ. ಪುಷ್ಪಗಳ ಪರಿಮಳವು ಸ್ವತಂತ್ರವಾದದ್ದಲ್ಲ, ದೇವಿಯ ಕೇಶದ ಪರಿಮಳ ಮಾತ್ರ ಸ್ವತಂತ್ರವಾದದ್ದೆಂದು ಇಲ್ಲಿ ನಾವು ನಿಶ್ಚಯವಾಗಿ ತಿಳಿಯಬಹುದು. ಆ ಕಾರಣದಿಂದ ದೇವಿ ಸ್ವಭಾವಸಿದ್ಧವಾದ ಪರಿಮಳದ ಕೂದಲಿನವಳು ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು. ಹೀಗಿತ್ತು ಸೌಂದರ್ಯ ಲಹರಿಯ ಈ ಶ್ಲೋಕದ ಅರ್ಥ. 43ನೇ ಶ್ಲೋಕದ ಅರ್ಥ ಹೀಗಿತ್ತು. ಈ ಶ್ಲೋಕ 43ರಲ್ಲಿ ದೇವಿಯ ಕೇಶಪಾಶಗಳ ವರ್ಣನೆಯನ್ನು ಮಾಡಿರುವಂತಹದ್ದು ಅಂತ ನಾವೀಗಾಗಲೇ ತಿಳ್ಕೊಂಡಾಯಿತು. ಇದನ್ನು ಶ್ಲೋಕವನ್ನು ಹೇಳುವಂಥದ್ದು ಹೇಗೆ ತಿಳ್ಕೊಳ್ಳೋಣ. ಧುನೋತು ದ್ವಾಂತಃ ತುಲಿತದಲಿತೇಂದೀವರವನಂ ಘನಸ್ನಿಗ್ಧಶ್ಲಕ್ಷ್ಣಂ ಚಿಕುರನಿಕುರುಂಬಂ ತವ ಶಿವೇ ಯದೀಯಂ ಸೌರಭ್ಯಂ ಸಹಜಮುಪಲಬ್ಧುಂ ಸುಮನಸೋ ವಸಂತ್ಯಸ್ಮಿನ್ ಮನ್ಯೇ ಬಲಮಥನವಾಟೀ ವಿಟಪಿನಾಂ. ಹೀಗೆ ನಿಧಾನವಾಗಿ ಅಕ್ಷರಗಳನ್ನು ಗುರುತಿಸಿ ಮಹಾಪ್ರಾಣಗಳನ್ನು ಗಮನಿಸ್ಕೊಳ್ತಾ 5-6 ಸಾರಿ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಬರುತ್ತೆ. ಈ ಶ್ಲೋಕದ ಪುನಃ ಪಠನೆಯಿಂದ ಸುಜ್ಞಾನ ವೃದ್ಧಿಯಾಗತ್ತೆ ಅಂತ. ಹಾಗಾಗಿ ಈ ಶ್ಲೋಕವನ್ನು ಪುನಃ ಪಠನೆ ಮಾಡೋದನ್ನು ಮರಿದೇರಿ. ಸುಜ್ಞಾನವನ್ನು ಪಡೆದುಕೊಳ್ಳಲು ಇದೊಂದು ಸುಲಭವಾದ ಮಾರ್ಗವಾಗಿದೆ. ಈ ಶ್ಲೋಕದ ಅರ್ಥ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ನಿಮ್ಮ ಸಂಬಂಧಿಕರಿಗೆ, ಗೆಳೆಯ ಗೆಳತಿಯರಿಗೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಈ ಥರದ ಕಾರ್ಯಗಳನ್ನು ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಯಾವಾಗಲೂ ನಿರಂತರವಾಗಿ ಬೇಕಾಗಿದೆ ಅಲ್ವಾ? ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಆಡಿಯೋದಲ್ಲಿ.